10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ನವೀನ್ ಕುಮಾರ್ ಎಚ್ ವಿ, ದೈಹಿಕ ಶಿಕ್ಷಣ ಶಿಕ್ಷಕ, ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜೂರು. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಅಥ್ಲೆಟಿಕ್ಸ್ ವಿಭಾಗದಲ್ಲಿ, ಮೇಲಾಟಗಳ ವಿಭಾಗದಲ್ಲಿ ಅಡೆತಡೆ ಓಟ ಈ ಒಂದು ಅಧ್ಯಾಯದ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಟ್ರ್ಯಾಕ್ ಅಂಡ್ ಫೀಲ್ಡ್ ಈವೆಂಟ್ಸ್ ನಲ್ಲಿ ಮೇಲಾಟಗಳ ವಿಭಾಗದಲ್ಲಿ ಓಟ ಸ್ಪರ್ಧೆಗಳು, ಜಿಗಿತಗಳು ಮತ್ತು ಎಸೆತಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ಈ ಓಟ ಸ್ಪರ್ಧೆಗಳಲ್ಲಿ ಬರ್ತಕ್ಕಂತಹ ಮೇಲಾಟದ ಒಂದು ಅಧ್ಯಾಯ ಅಂದ್ರೆ ಅದು ಅಡೆತಡೆ ಓಟಗಳು, ಹರ್ಡಲ್ಸ್ ರೇಸ್ ಅಂತ ಕರಿತೀವಿ. ಈ ಅಡೆತಡೆ ಓಟಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಾಗಾದ್ರೆ ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತಹ ಕಲಿಕಾಂಶಗಳನ್ನ ನಾವು ನೋಡೋದಾದ್ರೆ, ಇದರಲ್ಲಿ ಯಾವ್ಯಾವ ಕಲಿಕಾಂಶಗಳನ್ನ ನಾವು ಇವತ್ತು ಈ ತರಗತಿಯಲ್ಲಿ ತಿಳಿದುಕೋಬೇಕು ಅಂದ್ರೆ, ಹರ್ಡಲ್ಸ್ ನ ರಚನೆ, ಹಾಗೆ ವಿವಿಧ ಸ್ಪರ್ಧೆಗಳ ವಿವರಗಳು ಮತ್ತು ಅವುಗಳ ನಿಯಮಗಳು, ಹಾಗೆ ಅಂತಾರಾಷ್ಟ್ರೀಯ ಪ್ರಮುಖ ಕ್ರೀಡಾಪಟುಗಳ ಪರಿಚಯ ಮತ್ತು ಅವರು ಮಾಡಿದಂತಹ ದಾಖಲೆಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಹೌದು, ಹಾಗಾದ್ರೆ ಈ ಹರ್ಡಲ್ಸ್ ರೇಸ್ ನ ಬಗ್ಗೆ ನಾವು ತಿಳಿದುಕೊಳ್ಳೋದಾದ್ರೆ, ಮೊದಲು ನಾವು ಹರ್ಡಲ್ಸ್ ನ ರಚನೆಯ ಬಗ್ಗೆ ಚರ್ಚೆಯನ್ನು ಮಾಡೋಣ. ಕನ್ಸ್ಟ್ರಕ್ಷನ್, ಹೇಗೆ ಈ ಹರ್ಡಲ್ಸ್ ಅನ್ನ ರಚನೆ ಮಾಡಿರ್ತಾರೆ. ಈ ಅಡೆತಡೆಯನ್ನ, ಹರ್ಡಲ್ಸ್ ಅನ್ನ ಲೋಹ ಅಥವಾ ಇತರೆ ಸೂಕ್ತವಾದಂತಹ ವಸ್ತುವಿನಿಂದ ರಚನೆ ಮಾಡಿರ್ತಾರೆ. ಹಾಗೆ ಇದರ ತುದಿಯ ಅಡ್ಡಪಟ್ಟಿ ಏನಿರುತ್ತಲ್ಲ, ಆ ಅಡ್ಡಪಟ್ಟಿಯನ್ನ ಮರದಿಂದ ಅಥವಾ ಅದಕ್ಕೆ ಸೂಕ್ತವಾಗುವಂತಹ ಒಂದು ವಸ್ತುವಿನಿಂದ ಮಾಡಿರ್ತಾರೆ. ಹಾಗೆ ಈ ಅಡೆತಡೆ 2 ಕಾಲು ಮತ್ತು 2 ಕಂಬಗಳಿಂದ ಆಧಾರವಾಗಿರುತ್ತೆ. ಹಾಗೆ ಒಂದು ಆಯತಾಕಾರದ ಚೌಕಟ್ಟಾಗಿರ್ತದೆ. ಇದು ಆಯತಾಕಾರದಲ್ಲಿರ್ತಕ್ಕಂಥ ಒಂದು ಚೌಕಟ್ಟಿನ ರೀತಿಯಲ್ಲಿ ಇರ್ತದೆ. ಹಾಗೆ ಒಂದೆರಡು ಅಡ್ಡಪಟ್ಟಿಯನ್ನ ಅಳವಡಿಸಿರ್ತಾರೆ. ಇದಕ್ಕೆ ಹೆಚ್ಚು ಈ ಅಡ್ಡಪಟ್ಟಿಯನ್ನು ಅಳವಡಿಸಿರ್ತಾರೆ, ಅದು ಇದಕ್ಕೆ ಒಂದು ಭದ್ರತೆಯನ್ನ ನೀಡುತ್ತೆ. ಹಾಗೆ ಈ ಅಡೆತಡೆ ಏನಿದೆಯಲ್ಲ, ಇದು ಎತ್ತರವನ್ನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಹೆಚ್ಚಿಗೆ ಎತ್ತರವನ್ನ ಮಾಡ್ಕೊಳ್ಳಿಕ್ಕೆ ಹಾಗೆ ಕಡಿಮೆ ಎತ್ತರವನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಇರ್ತದೆ. ಹಾಗೆ ಈ ಅಡೆತಡೆಯ ಅಗಲ, ಹರ್ಡಲ್ಸ್ ನ ಅಗಲ ಇದೆಯಲ್ಲ, ಇದು 1.18 ಮೀಟರ್ ನಿಂದ ಹಿಡಿದು 1.20 ಮೀಟರ್ ವರೆಗೂ ಇರುತ್ತೆ. ಹಾಗೆ ಹರ್ಡಲ್ಸಿನ ಪಾದದ ಗರಿಷ್ಠ ಉದ್ದ 70 ಸೆಂಟಿಮೀಟರ್ ಇರುತ್ತೆ. ಹಾಗೆ ಹರ್ಡಲ್ಸಿನ ಒಟ್ಟು ತೂಕ 10 ಕಿಲೋಗ್ರಾಂ, 10 ಕೆಜಿಗಿಂತ ಕಡಿಮೆ ಇರಬಾರ್ದು, 10 ಕೆಜಿಗಿಂತ ಜಾಸ್ತಿ ಇರಬೇಕಾಗುತ್ತೆ. ಹಾಗೆ ಹರ್ಡಲ್ಸಿನ ಅಡ್ಡಪಟ್ಟಿಯ ಅಗಲ ಏನಿದೆ ಅದು 7 ಸೆಂಟಿಮೀಟರ್ ಇರುತ್ತೆ. ಹಾಗೆ ಅಡ್ಡಪಟ್ಟಿಯ ದಪ್ಪ, ಥಿಕ್ನೆಸ್ ಏನಿದೆ ಅದು 1 ರಿಂದ 2.5 ಸೆಂಟಿಮೀಟರ್ ವರೆಗೂ ಇರುತ್ತೆ. ಹಾಗೆ ಈ ಒಂದು ಅಡ್ಡಪಟ್ಟಿಯ ತುದಿಯನ್ನ ಹರ್ಡಲ್ಸಿನ ಕಂಬಗಳಿಗೆ ಭದ್ರವಾಗಿ ನೆಲೆಸಿರ್ತಾರೆ, ಅಂದ್ರೆ ಇಟ್ಟಿರ್ಲಾಗ್ತದೆ. ಈ ಅಡ್ಡಪಟ್ಟಿ ಏನಿರ್ತದೆ, ಅಡ್ಡಪಟ್ಟಿಯ 2 ತುದಿಗಳು 2 ಬದಿಗೆ ಇರ್ತಕ್ಕಂಥ ಕಂಬಗಳಿಗೆ ಇಟ್ಟಿರ್ತಾರೆ. ಹಾಗೆ ಆ ಅಡ್ಡಪಟ್ಟಿಗೆ ಬಿಳಿ ಮತ್ತು ಕಪ್ಪು ಬಣ್ಣವನ್ನ ಹಚ್ಚಿರ್ತಾರೆ. ಆ ಬಿಳಿ ಬಣ್ಣ ಏನಿದೆಯಲ್ಲ ಅದು 22.5 ಸೆಂಟಿಮೀಟರ್ ಅಗಲ ಇರುವಂತೆ ಅದನ್ನ ಹಚ್ಚಿರ್ತಾರೆ, ಬಿಳಿ ಬಣ್ಣದ ಪಟ್ಟಿಯನ್ನ. ಹಾಗೆ 2 ಕೊನೆಯಲ್ಲಿ ಬಿಳಿ ಬಣ್ಣ ಇರ್ತದೆ, ಅಂದ್ರೆ ಈ ಅಡ್ಡಪಟ್ಟಿ ಏನಿರ್ತದೆ, ಅಡ್ಡಪಟ್ಟಿಯ 2 ಬದಿಗಳಲ್ಲಿ ಕೊನೆಗೆ ಬಿಳಿ ಬಣ್ಣವನ್ನು ಹಚ್ಚಿರ್ತಾರೆ. ಅದು ಎಷ್ಟು ಸೆಂಟಿಮೀಟರ್ ಇರ್ತದೆ, 22.5 ಸೆಂಟಿಮೀಟರ್ ಇರುತ್ತೆ. ಹಾಗೆ ಪ್ರತಿಯೊಂದು ಹರ್ಡಲ್ಸ್ ಅನ್ನ ಓಣಿಯಲ್ಲಿ ಇಡುವಾಗ ಇದರ ಪಾದಗಳು ಸ್ಪರ್ಧೆಯ ಒಂದು ಪ್ರವೇಶದ 2 ಬದಿಗಳಿಗೆ ಇಟ್ಟಿರ್ತಾರೆ. ಯಾವ ಸ್ಪರ್ಧೆಗಳಲ್ಲಿ ಈ ಹರ್ಡಲ್ಸ್ ಅನ್ನ ಹೇಗೆ ಇಟ್ಟಿರ್ತಾರೆ, ಹಾಗೆ ಅದರ ಮೆಜರ್ಮೆಂಟ್ ಏನಿರ್ತದೆ ಅಂತೇಳಿ ನಾವು ತಿಳ್ಕೊಳ್ಳೋಣ. ಇಲ್ಲಿ ಒಂದು ಪಟ್ಟಿಯನ್ನ ನೀವು ನೋಡ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈ ಒಂದು ಪಟ್ಟಿಯನ್ನ ನೀವು ನೋಡ್ತಾ ಇದ್ದೀರಿ. ಪುರುಷರ ವಿಭಾಗಕ್ಕೆ ಈ 110 ಮೀಟರ್ ಹರ್ಡಲ್ಸ್ ಸ್ಪರ್ಧೆಯನ್ನ ಮಾಡುವಾಗ
ಈ ಹರ್ಡಲ್ಸ್ ಏನಿದೆ ಇದರ ಎತ್ತರ 1.67 ಮೀಟರ್ ಇರಬೇಕಾಗುತ್ತೆ. ಹಾಗೆ ಒಟ್ಟು 10 ಹರ್ಡಲ್ಸ್ ಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಹಾಗೆ ಪ್ರಾರಂಭದ ಗೆರೆಯಿಂದ ಹರ್ಡಲ್ಸಿನ ನಡುವಿನ ಅಂತರ ಎಷ್ಟಿರ್ತದೆ? ಇದು 13.72 ಮೀಟರ್ ಇರುತ್ತೆ. ಹಾಗೆ ಎರಡು ಹರ್ಡಲ್ಸ್ ನ ನಡುವಿನ ಅಂತರ ಏನಿದೆ ಇದು 9.14 ಮೀಟರ್ ಇರುತ್ತೆ. ಹಾಗೆ ಕೊನೆಯ ಹರ್ಡಲ್ಸ್ ನಿಂದ ಮುಕ್ತಾಯದ ಗೆರೆಯವರೆಗೂ ಇರ್ತಕ್ಕಂಥ ಅಂತರ ಎಷ್ಟು? 14.02 ಮೀಟರ್ ಇರುತ್ತೆ. ಇಲ್ಲಿ ನಿಮಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಾರಂಭದ ಗೆರೆಯಿಂದ ಈ ಮೊದಲನೇ ಹರ್ಡಲ್ಸ್ ಅನ್ನ 13.72 ಮೀಟರ್ ಇಟ್ಟಿರ್ತಾರೆ. ಹಾಗೆ ಒಂದರಿಂದ ಒಂದು ಹರ್ಡಲ್ಸ್ ಇಂದ ಇನ್ನೊಂದು ಹರ್ಡಲ್ಸ್ ಗೆ 9.14 ಮೀಟರ್ ಇರುತ್ತೆ. ಹಾಗೆ ಕೊನೆಯ ಹರ್ಡಲ್ಸ್ ಏನಿದೆ, ಕೊನೆಯ ಹರ್ಡಲ್ಸ್ ಅನ್ನ ಇಟ್ಟಿರ್ತಾರಲ್ಲ, ಆ ಕೊನೆಯ ಹರ್ಡಲ್ಸ್ ಕೊನೆಯ ಮುಕ್ತಾಯದ ಗೆರೆಗೆ 14.02 ಮೀಟರ್ ಇರುತ್ತೆ. ಹಾಗೆ 17 ವರ್ಷ ಒಳಗಿನ ಬಾಲಕರಿಗೆ 110 ಮೀಟರ್ ಹರ್ಡಲ್ಸಿನ ಒಂದು ಮೆಜರ್ಮೆಂಟ್ ಏನಿರುತ್ತೆ ಅಂದ್ರೆ ಅದು 0.914 ಮೀಟರ್ ಇರುತ್ತೆ. ಅದರ ಎತ್ತರ 0.914 ಮೀಟರ್ ಇರುತ್ತೆ. ಹಾಗೆ ಇಲ್ಲೂ ಕೂಡ 10 ಹರ್ಡಲ್ಸ್ ಗಳನ್ನ ಇಡಲಾಗಿರುತ್ತೆ. ಹಾಗೆ ಇದರ ಪ್ರಾರಂಭದ ಗೆರೆಯಿಂದ ಇದು ಕೂಡ 13.72 ಮೀಟರ್ ಇದ್ರೆ, ಇನ್ನ ಒಂದು ಹರ್ಡಲ್ಸ್ ಇಂದ ಇನ್ನೊಂದು ಹರ್ಡಲ್ಸ್ ಗೆ ಇದು ಕೂಡ 9.14 ಮೀಟರ್ ಇರುತ್ತೆ. ಇನ್ನ ಕೊನೆಯ ಗೆರೆಗೆ 14.02 ಮೀಟರ್ ಇರುತ್ತೆ. ಇನ್ನು ಪುರುಷರ ವಿಭಾಗಕ್ಕೆ ಯಾವ ಮೆಜರ್ಮೆಂಟ್ ಅಲ್ಲಿ ಇಟ್ಟಿರ್ತಾರೆ ಅಂದ್ರೆ, ಅದರಲ್ಲಿ ಪುರುಷರ ವಿಭಾಗದಲ್ಲಿ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ 0.914 ಮೀಟರ್ಗೆ ಈ ಹರ್ಡಲ್ಸ್ ಅನ್ನ ಇಟ್ಟಿರ್ತಾರೆ. ಇದ್ರ ಎತ್ತರ ಎಷ್ಟಿರ್ತದೆ? 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಹರ್ಡಲ್ಸಿನ ಎತ್ತರ ಎಷ್ಟಿರ್ತದೆ? 0.914 ಮೀಟರ್ ಇರುತ್ತೆ. ಹಾಗೆ 10 ಹರ್ಡಲ್ಸ್ ಗಳನ್ನ ಇಲ್ಲಿ ಇಟ್ಟಿರ್ತಾರೆ. ಒಟ್ಟು ಎಷ್ಟು ಹರ್ಡಲ್ಸ್ ಗಳಿರ್ತದೆ? 10 ಹರ್ಡಲ್ಸ್ ಗಳು ಇಟ್ಟಿರ್ತಾರೆ. ಹಾಗೆ ಇಲ್ಲೂ ಕೂಡ ನಾವು ಇದರ ಒಂದು ಮೆಜರ್ಮೆಂಟ್, ಮೊದಲ ಹರ್ಡಲ್ಸ್ ಅನ್ನ ಎಷ್ಟು ಮೀಟರ್ ಇಟ್ಟಿರ್ತಾರೆ ಅಂದ್ರೆ 45 ಮೀಟರ್ಗೆ ಮೊದಲನೇ ಹರ್ಡಲ್ಸ್ ಅನ್ನ ಇಟ್ಟಿರ್ತಾರೆ. ಪ್ರಾರಂಭದ ಗೆರೆಯಿಂದ ಮೊದಲನೇ ಹರ್ಡಲ್ಸ್ ಎಷ್ಟು ದೂರದಲ್ಲಿ ಇರ್ತದೆ? 45 ಮೀಟರ್ ಇರ್ತದೆ. ಹಾಗೆ ಒಂದು ಹರ್ಡಲ್ಸ್ ಇಂದ ಇನ್ನೊಂದು ಹರ್ಡಲ್ಸ್ ಗೆ ಎಷ್ಟು ಡಿಸ್ಟೆನ್ಸ್ ಇರ್ತದೆ? 35 ಮೀಟರ್ ಡಿಸ್ಟೆನ್ಸ್ ಇರ್ತದೆ. ಹಾಗೆ ಕೊನೆಯ ಒಂದು ಹರ್ಡಲ್ಸ್ ಏನಿದೆ, ಈ ಕೊನೆಯ ಹರ್ಡಲ್ಸ್ 40 ಮೀಟರ್ ಅಂತರದಲ್ಲಿ ಇರ್ತದೆ. ಹಾಗೆ ಮಹಿಳೆಯರ ವಿಭಾಗದಲ್ಲಿ 100 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಒಟ್ಟು 100 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಹರ್ಡಲ್ಸ್ ನ ಎತ್ತರ 0.84 ಮೀಟರ್ ಇದ್ರೆ, ಇನ್ನ 10 ಹರ್ಡಲ್ಸ್ ಗಳನ್ನ ಇಲ್ಲಿ ಇಟ್ಟಿರಲಾಗ್ತದೆ. ಹಾಗೆ ಮೊದಲನೇ ಹರ್ಡಲ್ಸ್ 13 ಮೀಟರ್ಗೆ ಇಡಲಾಗ್ತದೆ. ಹಾಗೆ ಎರಡನೇ ಹರ್ಡಲ್ಸ್ ನ ಅಂತರ, ಮೊದಲ ಹರ್ಡಲ್ಸ್ ಮತ್ತೆ ಎರಡನೇ ಅಂತರ, ಎರಡು ಹರ್ಡಲ್ಸ್ ಗಳ ಮಧ್ಯದ ಒಂದು ಡಿಸ್ಟೆನ್ಸ್ ಏನಿದೆ ಅದು 8.50 ಮೀಟರ್ ಇರ್ತದೆ. ಹಾಗೆ ಕೊನೆಯ ಹರ್ಡಲ್ಸ್ ಇಂದ ಮುಕ್ತಾಯದ ಗೆರೆಗೆ 10.5 ಮೀಟರ್ ಇರ್ತದೆ. ಹಾಗೆ 17 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ 100 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ 0.762 ಮೀಟರ್ ಇರುತ್ತೆ ಎತ್ತರ. ಹರ್ಡಲ್ಸ್ ನ ಎತ್ತರ ಎಷ್ಟಿರ್ತದೆ? 17 ವರ್ಷ ಒಳಗಿನ ಬಾಲಕಿಯರಿಗೆ 100 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ 0.762 ಮೀಟರ್ ಇರ್ತದೆ. ಇಲ್ಲಿ 10 ಹರ್ಡಲ್ಸ್ ಗಳನ್ನ ಇಡಲಾಗಿರ್ತದೆ. ಹಾಗೆ ಪ್ರಾರಂಭದ ಗೆರೆಯಿಂದ ಮೊದಲನೇ ಹರ್ಡಲ್ಸ್ ಅನ್ನ 13 ಮೀಟರ್ ಅಂತರದಲ್ಲಿ ಇಟ್ಟಿದ್ರೆ, ಇನ್ನ ಒಂದು ಹರ್ಡಲ್ಸ್ ಇಂದ ಇನ್ನೊಂದು ಹರ್ಡಲ್ಸ್ ಗೆ ಇರ್ತಕ್ಕಂತಹ ಡಿಸ್ಟೆನ್ಸ್ ಎಷ್ಟಿರ್ತದೆ? 8.50 ಮೀಟರ್ ಇದ್ರೆ, ಇನ್ನ ಕೊನೆಯ ಹರ್ಡಲ್ಸ್ ಇಂದ ಮುಕ್ತಾಯದ ಗೆರೆಗೆ 10.50 ಮೀಟರ್ ಇರುತ್ತೆ. ಹಾಗೆ ಮಹಿಳೆ ಮತ್ತು ಎಲ್ಲ ವರ್ಗದ ಬಾಲಕಿಯರ ವಿಭಾಗದ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಎತ್ತರ, ಇದರ ಹರ್ಡಲ್ಸಿನ ಎತ್ತರ ಎಷ್ಟಿರ್ತದೆ? 0.762 ಮೀಟರ್ ಇದ್ರೆ, ಎಷ್ಟು? 0.762 ಮೀಟರ್ ಇದ್ರೆ ಎತ್ತರ,
10 ಹರ್ಡಲ್ಸ್ ಗಳನ್ನ ಇಲ್ಲಿ ಇಡಲಾಗ್ತದೆ. ಹಾಗೆ ಮೊದಲನೇ ಹರ್ಡಲ್ಸ್ ಅನ್ನ ಪ್ರಾರಂಭದ ಗೆರೆಯಿಂದ 45 ಮೀಟರ್ ಅಂತರದಲ್ಲಿ ಇಟ್ಟಿದ್ರೆ, ಇನ್ನು ಒಂದು ಹರ್ಡಲ್ಸ್ ಇಂದ ಇನ್ನೊಂದು ಹರ್ಡಲ್ಸ್ ಗೆ ಇರ್ತಕ್ಕಂತಹ ಡಿಸ್ಟೆನ್ಸ್ ಅಂತರ 35 ಮೀಟರ್ ಆಗಿರ್ತದೆ. ಹಾಗೆ ಕೊನೆಯ ಹರ್ಡಲ್ಸ್ ಇಂದ ಮುಕ್ತಾಯದ ಗೆರೆಗೆ 40 ಮೀಟರ್ ಅಂತರವಿರ್ತದೆ. ಹಾಗೆ 17 ವರ್ಷ ಬಾಲಕ ಮತ್ತು ಬಾಲಕಿಯರಿಗೆ 80 ಮೀಟರ್ ಹರ್ಡಲ್ ಸ್ಪರ್ಧೆಯನ್ನ ಮಾಡಲಾಗ್ತದೆ. ಹಾಗೆ ಆ ಒಂದು 80 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಹರ್ಡಲ್ಸ್ನ ಎತ್ತರ 0.762 ಮೀಟರ್ ಇರ್ತದೆ. ಇಷ್ಟು 0.762 ಮೀಟರ್ ಇರುತ್ತೆ. ಹಾಗೆ ಇಲ್ಲಿ ಹರ್ಡಲ್ಸ್ ಗಳ ಸಂಖ್ಯೆ 8 ಇರ್ತದೆ. 10 ಹರ್ಡಲ್ಸ್ ಗಳಿರಲ್ಲ, ಇಲ್ಲಿ 8 ಹರ್ಡಲ್ಸ್ ಗಳನ್ನ ಇಟ್ಟಿರ್ಲಾಗ್ತದೆ. ಯಾರಿಗೆ? 14 ವರ್ಷ ಬಾಲಕ ಮತ್ತು ಬಾಲಕಿಯರಿಗೆ. ಹಾಗೆ ಮೊದಲ ಹರ್ಡಲ್ಸ್ ಪ್ರಾರಂಭದ ಗೆರೆಯಿಂದ 12 ಮೀಟರ್ ಅಂತರದಲ್ಲಿದ್ರೆ, ಒಂದು ಹರ್ಡಲ್ಸ್ ಇಂದ ಇನ್ನೊಂದು ಹರ್ಡಲ್ಸ್ ಇರ್ತಕ್ಕಂಥ ಅಂತರ 8 ಮೀಟರ್ ಆಗಿರುತ್ತೆ. ಹಾಗೆ ಕೊನೆಯ ಹರ್ಡಲ್ಸ್ ಮುಕ್ತಾಯದ ಗೆರೆಗೆ ಇರ್ತಕ್ಕಂಥ ಅಂತರ 12 ಮೀಟರ್ ಆಗಿರುತ್ತೆ. ಇಲ್ಲಿ ಈ ಒಂದು ವಿವಿಧ ವಿಭಾಗಗಳಲ್ಲಿ ನಡೀತಕ್ಕಂತಹ ಸ್ಪರ್ಧೆಗಳಲ್ಲಿ ಈ ಹರ್ಡಲ್ಸಿನ ಒಂದು ಮೆಜರ್ಮೆಂಟ್ ಅನ್ನ ನೀವು ತಿಳ್ಕೊಂಡ್ರಿ. ಈಗ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಇದು ನಮಗೆ ಗೊತ್ತಿರಬೇಕು, ಯಾವ್ಯಾವ ಸ್ಪರ್ಧೆಗಳನ್ನ ಸಂಘಟಿಸಲಾಗ್ತದೆ, ಹರ್ಡಲ್ಸ್ ನಲ್ಲಿ ಯಾವ ವಿಭಾಗದಲ್ಲಿ ಸ್ಪರ್ಧೆಗಳನ್ನ ಏರ್ಪಡಿಸಲಾಗ್ತದೆ ಅಂದ್ರೆ, ಹರ್ಡಲ್ಸ್ ಅಲ್ಲಿ ಈಗಾಗಲೇ ನಾವು ಪಟ್ಟಿಯಲ್ಲಿ ನೀವು ನೋಡ್ತಾ ಬಂದ್ರಿ, 80 ಮೀಟರ್ ಹರ್ಡಲ್ ಸ್ಪರ್ಧೆಯನ್ನ ಮಾಡಲಾಗ್ತದೆ. ಹಾಗೆ 100 ಮೀಟರ್ ಹರ್ಡಲ್ ಸ್ಪರ್ಧೆಯನ್ನ ಮಾಡಲಾಗ್ತದೆ. ಹಾಗೆ 110 ಮೀಟರ್ ಹರ್ಡಲ್ಸ್ ಸ್ಪರ್ಧೆಯನ್ನ ಮಾಡಲಾಗ್ತದೆ. ಹಾಗೆ 400 ಮೀಟರ್ ಹರ್ಡಲ್ ಸ್ಪರ್ಧೆಯನ್ನ ಮಾಡಲಾಗ್ತದೆ. ಹಾಗೆ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, 80 ಮೀಟರ್, 100 ಮೀಟರ್, 110 ಮೀಟರ್, 400 ಮೀಟರ್ ಈ ಒಂದು ವಿಭಾಗಗಳಲ್ಲಿ ಈ ಅಡೆತಡೆ ಓಟದ ಸ್ಪರ್ಧೆಗಳನ್ನ ಸಂಘಟಿಸಲಾಗ್ತದೆ. ಇದರ ಸಾಮಾನ್ಯ ನಿಯಮಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಹರ್ಡಲ್ ಸ್ಪರ್ಧೆಯಲ್ಲಿ ಓಣಿಯಲ್ಲಿ ಓಡುವಂತಹ ಎಲ್ಲ ಓಟಗಾರರು ಕೂಡ ಮೊದಲಿನಿಂದ ಕೊನೆಯ ತನಕ ಒಮ್ಮೆ ತಮ್ಮ ತಮ್ಮ ಓಣಿಯಲ್ಲೇ ಹರ್ಡಲ್ಸ್ ಗಳ ಮೇಲೆ ಹಾರಿಕೊಂಡು ಹೋಗ್ಬೇಕಾಗುತ್ತೆ. ಅಂದ್ರೆ ಓಣಿಯನ್ನ ಈ ಹರ್ಡಲ್ ಸ್ಪರ್ಧೆಯಲ್ಲಿ ಬದಲು ಮಾಡಂಗಿಲ್ಲ. ತಮಗೆ ನಿಗದಿಪಡಿಸಿರುವಂತಹ ಓಣಿಯಲ್ಲಿಯೇ ಈ ಹರ್ಡಲ್ಸ್ ಅನ್ನ ಹಾರ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಯಾವುದೇ ಒಂದು ಸ್ಪರ್ಧಿ ಇಲ್ಲಿ ತಿಳಿಸಿರ್ತಕ್ಕಂತಹ ನಿಯಮಗಳನ್ನ, ಅಂದ್ರೆ ಈ ಹರ್ಡಲ್ ಸ್ಪರ್ಧೆಯಲ್ಲಿ ಯಾವ ನಿಯಮವನ್ನ ಮಾಡಿರ್ತಾರೆ ಆ ನಿಯಮವನ್ನ ಉಲ್ಲಂಘಿಸಿದ್ರೆ, ಆ ನಿಯಮಕ್ಕೆ ಅನುಸಾರವಾಗಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇದ್ರೆ ಅಂತ ಸ್ಪರ್ಧಿಗಳನ್ನ ಅನರ್ಹಗೊಳಿಸಲಾಗ್ತದೆ. ಈ ಸ್ಪರ್ಧೆಯಿಂದ ಅಂತವ್ರನ್ನ ತೆಗೆದುಹಾಕಲಾಗ್ತದೆ. ಯಾವ ಸಂದರ್ಭಗಳಲ್ಲಿ ಈ ಅಡೆತಡೆ ಓಟ ಸ್ಪರ್ಧೆಯಿಂದ ಅನರ್ಹಗೊಳಿಸಲಾಗ್ತದೆ ಅಂದ್ರೆ, ಈ ಅಡೆತಡೆಯನ್ನ ಹಾರ್ಕೊಂಡು ಹೋಗದೆ ಇದ್ರೆ ಈ ಒಂದು ಸ್ಪರ್ಧೆಯನ್ನ ಅನರ್ಹಗೊಳಿಸಲಾಗ್ತದೆ. ಹಾಗೆ ಅಡೆತಡೆಯನ್ನ ದಾಟ್ಕೊಂಡು ಹೋಗುವ ಸಂದರ್ಭದಲ್ಲಿ, ಅಂದ್ರೆ ಹಾರ್ಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಕಾಲನ್ನ ಉದ್ದೇಶಪೂರ್ವಕವಾಗಿ ಅಡೆತಡೆಯನ್ನ ಏನಾದ್ರೂ ಬೀಳಿಸಿದ್ರೆ, ಹರ್ಡಲ್ಸ್ ಗಳನ್ನ ಏನಾದ್ರೂ ಬೀಳಿಸಿದ್ರೆ ಆ ಒಂದು ಸಂದರ್ಭದಲ್ಲೂ ಕೂಡ ಈ ಅಡೆತಡೆ ಓಟ ಸ್ಪರ್ಧೆಯಿಂದ ಆ ಸ್ಪರ್ಧಿಗಳನ್ನ ಅನರ್ಹಗೊಳಿಸಲಾಗ್ತದೆ. ಹಾಗೆ ಆ ಹರ್ಡಲ್ಸ್ ಏನಿಟ್ಟಿರ್ತಾರೆ ಆ ಹರ್ಡಲ್ಸಿನ ಪಕ್ಕದಿಂದ ಹೋಗೋದು, ಹಾಗೆ ಅದನ್ನ ಉದ್ದೇಶಪೂರ್ವಕವಾಗಿ ಏನಾದ್ರು ಬೀಳಿಸಿದ್ರೆ ಈ ಸ್ಪರ್ಧಿಗಳನ್ನ ಅನರ್ಹಗೊಳಿಸಲಾಗ್ತದೆ. ಈಗ ನೀವು ಯಾವ ಸಂದರ್ಭಗಳಲ್ಲಿ ಹಾಗೆ ಯಾವ ನಿಯಮಗಳನ್ನ ಈ ಹರ್ಡಲ್ ಸ್ಪರ್ಧೆಗಳಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರವನ್ನ ತಿಳ್ಕೊಂಡ್ರಿ. ಈಗ ಪ್ರಮುಖವಾದಂತಹ ಕ್ರೀಡಾಪಟುಗಳ ಬಗ್ಗೆ, ಈ ಹರ್ಡಲ್ಸ್ ಸ್ಪರ್ಧೆಯಲ್ಲಿ ತುಂಬಾ ಹೆಸರನ್ನ ಮಾಡಿರ್ತಕ್ಕಂತಹ ಪ್ರಖ್ಯಾತ ಕ್ರೀಡಾಪಟುಗಳ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. ಅದರಲ್ಲಿ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಭಾರತದ ಹೆಮ್ಮೆಯ ಕ್ರೀಡಾಪಟುವಾದಂತಹ ಪಿ.ಟಿ. ಉಷಾ, ಈ ಪಿ.ಟಿ. ಉಷಾ ಅವ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವರ ಪೂರ್ಣ ಹೆಸರು ಅಂದ್ರೆ ಅದು ಪಿಳವುಳ್ಳಕಂಡಿ ತೆಕ್ಕೆ ಪೆರಂಬಿಲ್ ಉಷಾ ಅಂತೇಳಿ. ಯಾವುದು? ಪಿಳವುಳ್ಳಕಂಡಿ ತೆಕ್ಕೆ ಪೆರಂಬಿಲ್ ಉಷಾ.
ಇವರನ್ನ ಪಯೋಳಿ ಎಕ್ಸ್ಪ್ರೆಸ್ ಅಂತೇಳಿ ಕರೀತಾ ಇದ್ರು. ಹಾಗೆ ಇವರ ಜನನ 27 ಜೂನ್ 1964ರಲ್ಲಿ ಕೇರಳದ ಪಯೋಳಿ ಕೂಜಿಕೂಡೆ ಎಂಬ ಜಿಲ್ಲೆಯಲ್ಲಿ ಜನಿಸ್ತಾರೆ. ಹಾಗೆ ಪಿ.ಟಿ. ಉಷಾ ಅವರು ಭಾರತದ ಪ್ರಸಿದ್ಧವಾದಂತಹ ಹೆಮ್ಮೆಯ ಕ್ರೀಡಾಪಟು ಅಂತೇಳಿ ಕರಿಬಹುದು. ಅವರನ್ನ ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತೇಳಿ ಕರೀತಾ ಇದ್ರು. ಅಂದ್ರೆ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಲ್ಲಿ ತುಂಬಾ ಹೆಸರನ್ನ ಮಾಡಿರ್ತಕ್ಕಂಥ ಟ್ರ್ಯಾಕ್ ಅಂಡ್ ಫೀಲ್ಡಿನ ರಾಣಿ ಅಂತೇಳಿ, ಅಂದ್ರೆ ಕ್ವೀನ್ ಆಫ್ ಇಂಡಿಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಂತೇಳಿ ಕರೀತಾ ಇದ್ರು. ಇವರು 1976ರಲ್ಲಿ ಕೇರಳ ಸರ್ಕಾರ ಪ್ರಾರಂಭಿಸ್ತಕ್ಕಂತಹ ಮಹಿಳೆಯರ ಕ್ರೀಡಾ ಶಾಲೆಗೆ ಇವರು ಸೇರ್ಕೊಳ್ತಾರೆ. ಹಾಗೆ 1979ರಿಂದ ಕ್ರೀಡೆಗಳಲ್ಲಿ ಇವರು ಭಾಗವಹಿಸ್ತಾರೆ. ಪಿ.ಟಿ. ಉಷಾ ಅವರು ರೈಲ್ವೆ ಉದ್ಯೋಗಿಯಾಗಿದ್ದು, ಇವರು ಉಷಾ ಸ್ಕೂಲ್ ಆಫ್ ಅಥ್ಲೀಟ್ ಅಂತಕ್ಕಂಥ ಒಂದು ಅಥ್ಲೆಟಿಕ್ ಶಾಲೆಯನ್ನ ಕೇರಳದಲ್ಲಿ ನಡೆಸ್ತಾ ಇದ್ದಾರೆ. ಹಾಗೆ ಇವರು ಕ್ರೀಡಾ ಕ್ಷೇತ್ರಕ್ಕೆ ತುಂಬಾ ಅಮೋಘವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಮಾಡಿರ್ತಕ್ಕಂತಹ ಅಮೋಘ ಸಾಧನೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಉಷಾ ನ್ಯಾಷನಲ್ ಸ್ಕೂಲ್ ಆಫ್ ಗೇಮ್ಸ್ ನಲ್ಲಿ ಭಾಗವಹಿಸಿದಂತಹ ಸಂದರ್ಭದಲ್ಲಿ ಈ O.M. ನಂಬಿಯಾರ್ ಎನ್ನುವರು ಈ ಪಿ.ಟಿ. ಉಷಾ ಅವರ ಒಂದು ಪ್ರತಿಭೆಯನ್ನ ಗುರುತಿಸ್ತಾರೆ. ಅವರಿಗೆ ಕೋಚ್ ಆಗಿ ಕ್ರೀಡಾ ಜೀವನಕ್ಕೆ ಒಂದು ಸ್ಫೂರ್ತಿಯನ್ನ ತುಂಬಿ ತರಬೇತಿಯನ್ನ ನೀಡ್ತಾರೆ. ಹಾಗೆ ಮಾಸ್ಕೋ ಒಲಿಂಪಿಕ್ಸ್ ನಲ್ಲಿ ಅವರ ಸಾಧನೆಯನ್ನ ತೋರಿಸ್ತಾರೆ ಪಿ.ಟಿ. ಉಷಾ ಅವರು. ಹಾಗೆ ನವದೆಹಲಿಯ ಏಷ್ಯಾಡ್ ಕ್ರೀಡಾಕೂಟದಲ್ಲಿ ಬೆಳ್ಳಿಯ ಪದಕವನ್ನ ಪಡೆದುಕೊಂಡು 100 ಮೀಟರ್ ಮತ್ತು 200 ಮೀಟರ್ಗಳಲ್ಲಿ ಬೆಳ್ಳಿಯ ಪದಕವನ್ನ ಗಳಿಸ್ತಾರೆ. ಹಾಗೆ ಕರಾಚಿಯಲ್ಲಿ ನಡೆದಂತಹ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಚಾಂಪಿಯನ್ಶಿಪ್ ನಲ್ಲಿ 400 ಮೀಟರ್ ಓಟ ಸ್ಪರ್ಧೆಯಲ್ಲಿ ಒಂದು ಹೊಸ ದಾಖಲೆಯನ್ನ ಮಾಡ್ತಾರೆ. ಹಾಗೆ ಆ ದಾಖಲೆಯನ್ನ ಮಾಡೋದ್ರ ಜೊತೆಗೆ ಅವರು ಬಂಗಾರದ ಪದಕವನ್ನ ಪಡೆದುಕೊಳ್ತಾರೆ. ಹಾಗೆ ಪಿ.ಟಿ. ಉಷಾ ಅವರು 13 ಬಂಗಾರದ ಪದಕಗಳನ್ನ ATF ಕ್ರೀಡಾಕೂಟದಲ್ಲಿ ಗಳಿಸ್ತಾರೆ. ಒಂದೇ ಕ್ರೀಡಾಕೂಟದಲ್ಲಿ 13 ಬಂಗಾರದ ಪದಕಗಳನ್ನ ಗಳಿಸ್ತಾರೆ. ಹಾಗೆ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಸೆಮಿಫೈನಲ್ ನಲ್ಲಿ ಮೊದಲಿಗರಾಗಿ ಓಟವನ್ನ ಮುಕ್ತಾಯ ಮಾಡ್ತಾರೆ. ಅಂದ್ರೆ ಸೆಮಿಫೈನಲ್ ನಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸ್ತಾರೆ. ಹಾಗೆ ಅಂತಿಮ ಹಂತದಲ್ಲಿ 4ನೇ ಸ್ಥಾನಕ್ಕೆ ಅವರು ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ. ಹಾಗೆ 10ನೆಯ ಏಷ್ಯನ್ ಗೇಮ್ಸ್ ನಲ್ಲಿ ಸಿಯೋಲ್ ನಲ್ಲಿ ನಡೆದಂತಹ 10ನೇ ಏಷ್ಯನ್ ಗೇಮ್ಸ್ ನಲ್ಲಿ ಪಿ.ಟಿ. ಉಷಾ 4 ಬಂಗಾರದ ಪದಕಗಳನ್ನ ಹಾಗೆ 1 ಬೆಳ್ಳಿಯ ಪದಕವನ್ನ ಈ ಟ್ರ್ಯಾಕ್ ಅಂಡ್ ಫೀಲ್ಡ್ ಇವೆಂಟ್ಸ್ ನಲ್ಲಿ ಪಡೆದುಕೊಳ್ತಾರೆ. ಹಾಗೆ ಅವರು 5 ಬಂಗಾರದ ಪದಕಗಳನ್ನ ಏಷ್ಯನ್ ಗೇಮ್ಸ್ ನಲ್ಲಿ ಭಾಗವಹಿಸಿದಂತ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ತೆಗೆದುಕೊಂಡು ಒಂದು ಹೊಸ ದಾಖಲೆಯನ್ನ ಮಾಡ್ತಾರೆ ಪಿ.ಟಿ. ಉಷಾ ಅವರು. ಹಾಗೆ ಇವರು ಪಿ.ಟಿ. ಉಷಾ ಅವರು 1985ರ ಜಕಾರ್ತ್ ನಲ್ಲಿ ನಡೆದಂತಹ 6ನೆಯ ಏಷ್ಯನ್ ಟ್ರ್ಯಾಕ್ ಅಂಡ್ ಫೀಲ್ಡ್ ಚಾಂಪಿಯನ್ಶಿಪ್ ನಲ್ಲಿ 100 ಮೀಟರ್ 200 ಮೀಟರ್ 400 ಮೀಟರ್ ಮತ್ತು 400 ಮೀಟರ್ ಹರ್ಡಲ್ಸ್ ಗಳಲ್ಲಿ ಹಾಗೆ 4x400 ಮೀಟರ್ ರಿಲೇ ಹಾಗೆ 4x100 ಮೀಟರ್ ರಿಲೇಗಳಲ್ಲಿ ಕಂಚಿನ ಪದಕವನ್ನ ಪಡೆದುಕೊಳ್ತಾರೆ. ಹಾಗೆ ಒಂದೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಒಟ್ಟು 6 ಪದಕಗಳನ್ನ ಗಳಿಸಿ ಹೆಚ್ಚಿನ ಬಂಗಾರದ ಪದಕಗಳನ್ನ ಗಳಿಸಿದಂತಹ ಪ್ರಥಮ ಭಾರತೀಯ ಮಹಿಳೆ ಎನ್ನುವಂತಹ ಒಂದು ಹೊಸ ದಾಖಲೆಯನ್ನ ನಿರ್ಮಿಸ್ತಾರೆ. ಹಾಗೆ ಪಿ.ಟಿ. ಉಷಾ 101 ಅಂತಾರಾಷ್ಟ್ರೀಯ ಪದಕಗಳನ್ನ ಪಡೆದಂತಹ ಕೀರ್ತಿಯನ್ನ ಪಡೆದುಕೊಂಡಿದ್ದಾರೆ. ಹಾಗೆ ಇವರಿಗೆ ಲಭಿಸಿದಂತಹ ಇವರಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಮತ್ತು ಗೌರವಗಳನ್ನ ನಾವು ನೋಡೋಣ. ಇವರಿಗೆ 1984ರಲ್ಲಿ ಪದ್ಮಶ್ರೀ ಮತ್ತು ಅರ್ಜುನ ಪ್ರಶಸ್ತಿ, ಪ್ರಮುಖವಾದಂತಹ ಪ್ರಶಸ್ತಿಗಳಾದಂತಹ ಪದ್ಮಶ್ರೀ ಪ್ರಶಸ್ತಿ ಹಾಗೆ ಅರ್ಜುನ ಪ್ರಶಸ್ತಿಯನ್ನ 1984ರಲ್ಲಿ ಪಡೆದುಕೊಳ್ತಾರೆ. ಹಾಗೆ 1985ರಲ್ಲಿ ಜಕಾರ್ತ್ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಅತ್ಯುತ್ತಮ ಮಹಿಳಾ ಕ್ರೀಡಾಪಟು ಅನ್ನುವ ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ.
ಹಾಗೆ 1984ರಿಂದ 1987ರವರೆಗೆ ಏಷ್ಯಾದಲ್ಲಿ ಉತ್ತಮ ಕ್ರೀಡಾಪಟು ಪ್ರಶಸ್ತಿಯನ್ನ ಪಡೆದುಕೊಳ್ತಾರೆ. ಹಾಗೆ ಉತ್ತಮ ರೈಲ್ವೆ ಕ್ರೀಡಾಪಟುವಿಗೆ ನೀಡುವಂತಹ ಮಾರ್ಷಲ್ ಟ್ಯಾಟೋ ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ. ಹಾಗೆ ಸಿಯೋಲ್ ಏಷ್ಯನ್ ಗೇಮ್ಸ್ ನಲ್ಲಿ ಉತ್ತಮ ಅಥ್ಲೀಟ್ ಪ್ರಶಸ್ತಿ, ಹಾಗೆ ಅಡಿದಾಸ್ ಗೋಲ್ಡನ್ ಶೋ ಪ್ರಶಸ್ತಿ ಕೂಡ ಸಿಗುತ್ತೆ. ಹಾಗೆ 30 ಬಾರಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಇವರು ಪಡೆದುಕೊಂಡಿದ್ದಾರೆ. ಕೇರಳದ ಕ್ರೀಡಾ ಜರ್ನಲಿಸ್ಟ್ ಪ್ರಶಸ್ತಿಯನ್ನ, ಹಾಗೆ ಉತ್ತಮ ಅಥ್ಲೀಟ್ ವರ್ಲ್ಡ್ ಟ್ರೋಫಿಯನ್ನ ಈ ಪಿ ಟಿ ಉಷಾ ಅವರು ಪಡೆದುಕೊಂಡಿದ್ದಾರೆ. ಅಂದ್ರೆ ನಮ್ಮ ಭಾರತದ ಹೆಮ್ಮೆಯ ಕ್ರೀಡಾಪಟು ಪಯೋಡಿ ಎಕ್ಸ್ಪ್ರೆಸ್ ಪಿ ಟಿ ಉಷಾ ಅವರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಅವರ ಸಾಧನೆಯ ಬಗ್ಗೆ ತಿಳಿದುಕೊಂಡಿದ್ದೀರಿ. ಮತ್ತೋರ್ವ ಅಂತಾರಾಷ್ಟ್ರೀಯ ಅಡೆತಡೆ ಓಟಗಾರರಾದಂತಹ ಜಾನ್ ಅಕಿಬುವಾ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವರು ಉಗಾಂಡ ದೇಶದಲ್ಲಿ ಜನಿಸಿದಂತವರು. ಹಾಗೆ 24 ವರ್ಷ ವಯಸ್ಸಿನ ಉಗಾಂಡದ ಪೊಲೀಸ್ ಕಾನ್ಸ್ಟೇಬಲ್ ಜಾನ್ ಅಕಿಬುವಾ ಅವರು 400 ಮೀಟರ್ ಹರ್ಡಲ್ಸ್ ನಲ್ಲಿ ಮ್ಯೂನಿಚ್ ಒಲಿಂಪಿಕ್ ನಲ್ಲಿ ಒಂದು ದಾಖಲೆಯನ್ನ ಸ್ಥಾಪಿಸಿದಂತಹ ಕ್ರೀಡಾಪಟು. 1972ರ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಅಕಿಬುವಾ ಅವರು 400 ಮೀಟರ್ ಹರ್ಡಲ್ಸ್ ಓಟವನ್ನ 47.82 ಸೆಕೆಂಡ್ಗಳಲ್ಲಿ ಓಡಿ ಒಬ್ಬ ಶ್ರೇಷ್ಠ ಓಟಗಾರರಾದಂತಹ ರಾಲ್ಫ್ ಮ್ಯಾನ್ ಮತ್ತು ಡೇವಿಡ್ ಹೆಮರಿ ಇವರನ್ನ ಅಕಿಬುವಾ ಹಿಂದಕ್ಕೆ ಹಾಕಿ ಈ ಒಂದು ಸಾಧನೆಯನ್ನ ಮಾಡ್ತಾರೆ. ಹಾಗೆ ಅವರ ಒಂದು ಅಸದೃಶ ತರಬೇತಿ ವಿಧಾನ, ಹಾಗೆ ಉಗಾಂಡದಲ್ಲಿ ತುಂಬಾ ಮಳೆ ಇರ್ತದೆ, ಬಹಳಷ್ಟು ಮಳೆ ಬರೋದ್ರಿಂದ ನೀರು ನಿಂತು ಮಾರ್ಗದಲ್ಲಿ ತುಂಬಾ ಓಡೋದು ತುಂಬಾ ಕಷ್ಟ ಅಂತ ಒಂದು ವಾತಾವರಣ ಇರ್ತದೆ. ಅಂತಹ ಸಂದರ್ಭದಲ್ಲಿ ಈ ಅಕಿಬುವಾ ಆ ಕಷ್ಟ ಎನಿಸಿದ್ರು ಕೂಡ ಗುಡ್ಡಗಾಡುಗಳಲ್ಲಿ ಇವರು ಒಂದು ತರಬೇತಿಯನ್ನ ಪಡ್ಕೊಳ್ತಾ ಇರ್ತಾರೆ. ಹಾಗೆ ಸರಿಯಾದಂತಹ ಜೊತೆಗಾರರು ಸಿಕ್ಕದಿದ್ದಾಗ, ಇವರಿಗೆ ತರಬೇತಿಯನ್ನ ಪಡಿತಕ್ಕಂತಹ ಸಮಯದಲ್ಲಿ ಇವರಿಗೆ ಸರಿಯಾದಂತಹ ಕೋಆರ್ಡಿನೇಷನ್ ತಗೊಂಡ್ಬಿಟ್ಟು ಇವರಿಗೆ ಒಬ್ಬ ಸಹಪಾಠಿ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಈ ಗುಡ್ಡ ಬೆಟ್ಟಗಳಲ್ಲಿ ಹಾಗೆ ಜೀಬ್ರಾಗಳನ್ನ ಬೆನ್ನಟ್ಕೊಂಡು, ಜೀಬ್ರಾಗಳನ್ನೇ ತನ್ನ ಸಹಪಾಠಿ ಅನ್ಕೊಂಡು ಆ ಜೀಬ್ರಾಗಳನ್ನೇ ಬೆನ್ನಟ್ಕೊಂಡು ಇವರು ಓಡ್ತಕ್ಕಂತಹ ಒಬ್ಬ ಕ್ರೀಡಾಪಟು. ಆ ರೀತಿ ಒಂದು ತರಬೇತಿಯನ್ನ ಪಡೆದುಕೊಂಡು ಒಂದು ವಿಶ್ವ ದಾಖಲೆಯನ್ನ ಮಾಡ್ತಕ್ಕಂತಹ ಒಬ್ಬ ಶ್ರೇಷ್ಠ ಆಟಗಾರ ಎನ್ನುವಂತಹ ಬಿರುದನ್ನ ಪಡೆದುಕೊಳ್ತಾರೆ ಈ ಅಕಿಬುವಾ ಅವರು. ಉಗಾಂಡ ದೇಶದಲ್ಲಿ ಜನಿಸಿದಂತಹ ಅಕಿಬುವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ತುಂಬಾ ಕ್ಲಿಷ್ಟಕರವಾದಂತಹ ವಾತಾವರಣದಲ್ಲಿ ಬೆಳೆದಂತಹ ಅಕಿಬುವಾ ಒಂದು ಶ್ರೇಷ್ಠ ಸಾಧನೆಯನ್ನ ಮಾಡ್ತಾರೆ. ಹಾಗೆ ಮತ್ತೋರ್ವ ಕ್ರೀಡಾಪಟು ಆದಂತಹ ಎಡ್ವಿನ್ ಮೋಸೆಸ್. ಈ ಎಡ್ವಿನ್ ಮೋಸೆಸ್ ರವರು ಅಮೆರಿಕ ದೇಶದಲ್ಲಿ ಜನಿಸ್ತಾರೆ. ಇವರು ಅಮೆರಿಕ ದೇಶದಲ್ಲಿ ಎಡ್ವಿನ್ ಮೋಸೆಸ್ ಒಂದು ಮೇರು ಒಲಿಂಪಿಕ್ ಚಾಂಪಿಯನ್, ಹಾಗೆ ಕ್ರೀಡಾ ಸಂಘಟನಾಗಾರ, ಹಾಗೆ ತಾಂತ್ರಿಕ ಸಲಹೆಗಾರ ಮತ್ತು ಸುಪ್ರಸಿದ್ಧ ಕ್ರೀಡಾಪಟು ಅಂತೇಳಿ ಕರಿಬಹುದು. ಹಾಗೆ ಇವರು ಒಂದು ಹ್ಯುಮ್ಯಾನಿಟೀಸ್, ತುಂಬಾ ಮಾನವೀಯತೆಯ ಗುಣಗಳನ್ನ ಎತ್ತಿ ಹಿಡಿದಂತಹ ಕ್ರೀಡಾಪಟು. ಯಾಕೆ ಅಂದ್ರೆ ಸ್ಪರ್ಧೆಗಳಲ್ಲಿ ಯಾವ ಒಬ್ಬ ಕ್ರೀಡಾಪಟುನು ಕೂಡ ಮಾದಕ ವ್ಯಸನಿಗಳಾಗಬಾರ್ದು, ಮಾದಕ ದ್ರವ್ಯವನ್ನ ಪಡೆದುಕೊಂಡು ಸ್ಪರ್ಧೆಗಳಲ್ಲಿ ಭಾಗವಹಿಸಬಾರ್ದು ಅಂತೇಳಿ ಒಂದು ಧ್ವನಿ ಎತ್ತಿಬಿಟ್ಟು ಹೋರಾಟವನ್ನ ಮಾಡಿ ಆ ಮಾದಕ ದ್ರವ್ಯ ನಿಷೇಧವನ್ನ ಮಾಡಲಿಕ್ಕೆ ಪ್ರಮುಖವಾದಂತಹ ಕಾರಣಕರ್ತರಾದಂತವರು ಈ ಎಡ್ವಿನ್ ಮೋಸೆಸ್ ರವರು. ಈ ಎಡ್ವಿನ್ ಮೋಸೆಸ್ ರವರು ಮಾದಕ ದ್ರವ್ಯ ನಿಷೇಧ ರಹಿತ ಒಲಿಂಪಿಕ್ ಕ್ರೀಡೆ ಮತ್ತು ಮೇಲಾಟಗಳ ಹಕ್ಕುಗಳ ಬಗ್ಗೆ ಹೋರಾಡಿದಂತಹ ವ್ಯಕ್ತಿ. ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ದಾಖಲೆಗಳನ್ನ ಮಾಡಿದಂತಹ ಕ್ರೀಡಾಪಟು. ಇವರು ಮೂಲತಃ ಇಂಜಿನಿಯರ್ ವೃತ್ತಿಯನ್ನ ಮಾಡ್ತಾ ಇದ್ರು. ಆ ಇಂಜಿನಿಯರ್ ವೃತ್ತಿಯನ್ನ ತೊರೆದು ಬಿಟ್ಟು ಸಂಪೂರ್ಣವಾಗಿ ಕ್ರೀಡೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಹಾಗೆ ಅಮೆರಿಕದ ಕಾಂಗ್ರೆಸ್ ಸರ್ಕಾರದಿಂದ ಕ್ರೀಡೆಗೆ ಸಂಬಂಧಪಟ್ಟಂತಹ ಅಮೆಚೂರ್ ಸ್ಪೋರ್ಟ್ಸ್ ಕಾಂಗ್ರೆಸ್ ಕಾಯ್ದೆಯನ್ನ ಜಾರಿಗೆ ತರ್ತಾರೆ.
ಇದರ ಅಡಿಯಲ್ಲಿ ಅಮೆರಿಕಾದ ಕ್ರೀಡಾಪಟುಗಳಿಗೆ ಬೇಕಾದಂತಹ ತರಬೇತಿಯ ವ್ಯವಸ್ಥೆಯನ್ನ ಮಾಡ್ತಾರೆ, ಅದಕ್ಕೆ ಬೇಕಾದಂತಹ ಆರ್ಥಿಕ ಸೌಲಭ್ಯಗಳನ್ನ ಒದಗಿಸ್ತಾರೆ. ಹಾಗೆ ಅಮೆಚೂರ್ ಸ್ಪೋರ್ಟ್ಸ್ ಕಾಂಗ್ರೆಸ್ಗೆ ಹಣದ ಸೌಲಭ್ಯವನ್ನ ಹಲವು ಕಡೆಗಳಿಂದ ಬರ್ಲಿಕ್ಕೆ, ಅಂದ್ರೆ ಆದಾಯ ಈ ಸ್ಪೋರ್ಟ್ಸ್ ತಂಡಕ್ಕೆ, ಈ ಸ್ಪೋರ್ಟ್ಸ್ಗೆ ಹಲವು ಕಡೆಗಳಿಂದ ಆದಾಯ ಬರ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ. ಹಾಗೆ ಒಲಿಂಪಿಕ್ ಕಮಿಟಿ ಏನಿದೆಯಲ್ಲ, ಒಲಿಂಪಿಕ್ ಕಮಿಟಿಯವರು ಇವರು ನೀಡುವಂತಹ, ಎಡ್ವಿನ್ ಮೋಸೆಸ್ ನೀಡುವಂತಹ ಉಪಯುಕ್ತವಾದಂತಹ ಸಲಹೆಗಳನ್ನ ತೆಗೆದುಕೊಳ್ತಾರೆ. ಯಾಕೆಂದ್ರೆ ಅಂತ ಉಪಯುಕ್ತ ಸಲಹೆಗಳನ್ನ ಈ ಎಡ್ವಿನ್ ಮೋಸೆಸ್ ನೀಡ್ತಾ ಇರ್ತಾರೆ. ಹಾಗೆ ಇದರ ಜೊತೆಯಲ್ಲಿ ಈ ಮೋಸೆಸ್ ಹೆಲ್ಸಿಂಕಿ ಫಿನ್ಲ್ಯಾಂಡ್ ರವರು, ಇವರ ಪೂರ್ಣ ಹೆಸರು ಮೋಸೆಸ್ ಹೆಲ್ಸಿಂಕಿ ಫಿನ್ಲ್ಯಾಂಡ್ ಅಂತ. ಇವರು ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ಪ್ರಥಮ ವಿಶ್ವ ಟೈಟಲ್ ಅನ್ನ, ಹಾಗೆ ಪ್ರಥಮ ವಿಶ್ವ ಚಾಂಪಿಯನ್ ಅನ್ನ ಪಡೆದಂತಹ ಉತ್ತಮ ಸಾಧನೆಯನ್ನ ಮಾಡಿದಂತವ್ರು. ಹಾಗೆ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಗೇಮ್ಸ್ ನಲ್ಲಿ ಇವರು ಒಂದು ಪ್ರಮುಖವಾದಂತಹ, ಇವರು ಅತ್ಯುತ್ತಮ ನೆನಪಿಟ್ಕೊಳ್ಬೇಕಾದಂತಹ ಕ್ಷಣ ಇವರಿಗೆ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ ಕ್ರೀಡಾಕೂಟ. ಯಾಕೆಂದ್ರೆ ಅಲ್ಲಿ ಆ ಒಂದು ಪ್ರಾರಂಭೋತ್ಸವದಲ್ಲಿ ಇವರು ಕ್ರೀಡಾ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದು ಇವರಿಗೆ ಒಂದು ಮರೆಯಲಾಗದಂತಹ ಒಂದು ಕ್ಷಣ ಆಗುತ್ತೆ. ಹಾಗೆ ಕೆಲವು ದಿನಗಳ ನಂತರ 2ನೇ ಒಲಿಂಪಿಕ್ ಬಂಗಾರದ ಪದಕವನ್ನ ಪಡೆದುಕೊಳ್ತಾರೆ. ಹಾಗೆ ಮೋಸೆಸ್ ಉತ್ತಮ ಆಡಳಿತಕಾರನು ಕೂಡ ಹೌದು, ಹಾಗೆ ಧೈರ್ಯವಂತ ಮತ್ತು ತಂತ್ರಗಾರನು ಕೂಡ ಹೌದು, ಹಾಗೂ ಉತ್ತಮವಾದಂತಹ ಮಾರ್ಗದರ್ಶಕರಾಗಿದ್ದಂತಹ ಇವರು ಡ್ರಗ್ಸ್ ವಿರುದ್ಧ ಹೋರಾಡಿದಂತಹ ವ್ಯಕ್ತಿ. ಹಾಗೆ ಅವರು ಹಲವು ವರ್ಷಗಳವರೆಗೆ ಅಥ್ಲೆಟಿಕ್ ಕಾಂಗ್ರೆಸ್ ಸದಸ್ಯರಾಗಿರ್ತಾರೆ. ಹಾಗೆ ಡ್ರಗ್ಸ್ ಟೆಸ್ಟಿಂಗ್ ಪರೀಕ್ಷೆಯನ್ನ ಮೇಲ್ವಿಚಾರಣೆಯನ್ನ ಮಾಡ್ತಕ್ಕಂತಹ ಪ್ರಮುಖ ಆಡಳಿತಾಧಿಕಾರಿ ಆಗ್ತಾರೆ. ಇಷ್ಟು ಈ ಅಮೆರಿಕ ದೇಶದ ಪ್ರಮುಖ ಅಡೆತಡೆ ಓಟಗಾರರಾದಂತಹ ಎಡ್ವಿನ್ ಮೋಸೆಸ್ ಅವ್ರ ಬಗ್ಗೆ ತಿಳ್ಕೊಂಡ್ರಿ. ಈಗ ವಿವಿಧ ಹಂತಗಳಲ್ಲಿ ಆದಂತಹ ಪ್ರಮುಖ ದಾಖಲೆಗಳನ್ನು, ಅಂದ್ರೆ 2016ರವರೆಗೂ ಆದಂತಹ ಪ್ರಮುಖ ದಾಖಲೆಗಳನ್ನ ನಾವು ಈಗ ನೋಡೋಣ. ಆ ಒಂದು ಹರ್ಡಲ್ಸ್ ವಿಭಾಗದಲ್ಲಿ, ಪುರುಷರ ಅಡೆತಡೆ ಓಟದ ವಿಭಾಗದಲ್ಲಿ 110 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ವಿಶ್ವ ದಾಖಲೆಯನ್ನ ಮಾಡಿದಂತವರು ಅಮೆರಿಕ ದೇಶದ ಎರಿಸ್ ಮೆರಿಟ್ ರವರು. ಇವರು 2012ರಲ್ಲಿ 12.80 ಸೆಕೆಂಡ್ ನಲ್ಲಿ ಈ ಒಂದು ವಿಶ್ವ ದಾಖಲೆಯನ್ನ ಮಾಡ್ತಾರೆ. ಹಾಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಚೀನಾ ದೇಶದ ಜಿಯಾಂಗ್ ಲೂಯಿ ಎನ್ನುವರು 2004ರಲ್ಲಿ 12.91 ಸೆಕೆಂಡ್ಗೆ ಒಂದು ವಿಶ್ವ ದಾಖಲೆಯನ್ನ ಮಾಡ್ತಾರೆ. ಹಾಗೆ ನಮ್ಮ ಭಾರತದಲ್ಲಿ ರಾಷ್ಟ್ರ ಮಟ್ಟದ ದಾಖಲೆ ಇರ್ತಕ್ಕಂಥದ್ದು ನಮ್ಮ ಭಾರತದ ಸಿದ್ಧಾಂತ್ ತೊಂಗಳಾಯ ಎನ್ನುವರು 2012ರಲ್ಲಿ 13.65 ಸೆಕೆಂಡ್ಗೆ ಈ ಹರ್ಡಲ್ ಸ್ಪರ್ಧೆಯನ್ನ ಮುಕ್ತಾಯ ಮಾಡಿ ಒಂದು ದಾಖಲೆಯನ್ನ ಮಾಡ್ತಾರೆ. ಹಾಗೆ ರಾಜ್ಯ ಮಟ್ಟದ ದಾಖಲೆಯನ್ನ ನೋಡೋದಾದ್ರೆ ನಮ್ಮ ಕರ್ನಾಟಕದ ಪಿ ಟಿ ವಸುದಾಸ್ ಎನ್ನುವರು 1999ರಲ್ಲಿ 14.1 ಸೆಕೆಂಡ್ ನಲ್ಲಿ ಈ ಒಂದು ದಾಖಲೆಯನ್ನ ಮಾಡ್ತಾರೆ. ಹಾಗೆ 20 ವರ್ಷ ಒಳಗಿನ ಬಾಲಕರ ವಿಭಾಗದಲ್ಲಿ ಸುಮಂತ್ ಎಂಕೆ ಅವರು, ನಮ್ಮ ಕರ್ನಾಟಕದ ಸುಮಂತ್ ಎಂಕೆ ಅವರು 2011ರಲ್ಲಿ 14.1 ಸೆಕೆಂಡ್ಗೆ ಈ ದಾಖಲೆಯನ್ನ ನಿರ್ಮಿಸ್ತಾರೆ. ಹಾಗೆ 18 ವರ್ಷ ಒಳಗಿನವರ ಬಾಲಕರ ವಿಭಾಗದಲ್ಲಿ ಮಂಜುನಾಥ್ ಪಿ ಎಂ ಅವರು, ನಮ್ಮ ಕರ್ನಾಟಕದ ಮಂಜುನಾಥ್ ಪಿ ಎಂ ಅವರು ಈ ಒಂದು 2012ರಲ್ಲಿ 14.3 ಸೆಕೆಂಡ್ಗೆ ಮುಕ್ತಾಯವನ್ನ ಮಾಡಿ 110 ಮೀಟರ್ ಹರ್ಡಲ್ಸ್ ಅನ್ನು ಮುಕ್ತಾಯ ಮಾಡಿ ಈ ಒಂದು ದಾಖಲೆಯನ್ನ ಮಾಡ್ತಾರೆ. ಹಾಗೆ ಪುರುಷರ ಅಡೆತಡೆ ಓಟ ಸ್ಪರ್ಧೆಯಲ್ಲಿ 400 ಮೀಟರ್ ಅಡೆತಡೆ ಓಟ ಸ್ಪರ್ಧೆಯಲ್ಲಿ ವಿಶ್ವ ಮಟ್ಟದ ದಾಖಲೆ ಅಮೆರಿಕ ದೇಶದ ಕೆವಿನ್ ಯಂಗ್ ಅವರ ಹೆಸರಿನಲ್ಲಿದೆ. ಈ ಕೆವಿನ್ ಯಂಗ್ ಅವರು 1992ರಲ್ಲಿ 46.78 ಸೆಕೆಂಡ್ಗೆ ಕ್ರಮಿಸಿಬಿಟ್ಟು ಒಂದು ವಿಶ್ವ ದಾಖಲೆಯನ್ನ ಮಾಡ್ತಾರೆ. ಹಾಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ
ಅದೇ ಅಮೆರಿಕ ದೇಶದ ಕೆವಿನ್ ಯಂಗ್ ಅವರು 1992ರಲ್ಲಿ 46.78 ಸೆಕೆಂಡ್ಗೆ ಮುಕ್ತಾಯವನ್ನ ಮಾಡಿ ಇವರು ಒಂದು ವಿಶ್ವ ದಾಖಲೆಯನ್ನು, ಒಲಿಂಪಿಕ್ ಕ್ರೀಡಾಕೂಟದ ಒಂದು ದಾಖಲೆಯನ್ನ ಮಾಡ್ತಾರೆ. ಹಾಗೆ ರಾಷ್ಟ್ರ ಮಟ್ಟದ ದಾಖಲೆಯನ್ನ ನೋಡೋದಾದ್ರೆ ನಮ್ಮ ಭಾರತದ ಜೋಸೆಫ್ ಅಬ್ರಹಾಂ ರವರು 2007ರಲ್ಲಿ 49.51 ಸೆಕೆಂಡ್ಗೆ ಈ ಒಂದು 400 ಮೀಟರ್ ಹರ್ಡಲ್ಸ್ ಅನ್ನ ಮುಕ್ತಾಯ ಮಾಡಿ ಒಂದು ದಾಖಲೆಯನ್ನ ನಿರ್ಮಿಸಿದ್ರೆ, ಇನ್ನು ರಾಜ್ಯ ಮಟ್ಟದ ದಾಖಲೆ ಕೆ.ಬಿ. ತಿಮ್ಮಯ್ಯ ಇವರ ಹೆಸರಿಗಿದೆ. ಹಾಗೆ 20 ವರ್ಷ ಒಳಗಿನವರ ಬಾಲಕರ ವಿಭಾಗದಲ್ಲಿ ಜಗದೀಶ್ ಚಂದ್ರ ಇವರ ಹೆಸರಿನಲ್ಲಿದೆ. ಇವರು 2013ರಲ್ಲಿ ಈ ದಾಖಲೆಯನ್ನ ನಿರ್ಮಿಸಿದ್ರೆ, ಇನ್ನ 18 ವರ್ಷ ಒಳಗಿನವರ ಬಾಲಕರ ವಿಭಾಗದಲ್ಲಿ ಕರ್ನಾಟಕದ ಮೋಹನ್ ಜಿ.ಕೆ ಇವರು 2004ರಲ್ಲಿ ದಾಖಲೆಯನ್ನ ಮಾಡ್ತಾರೆ. ಹಾಗೆ ಮಹಿಳೆಯರ ಅಡೆತಡೆ ಓಟಗಳ ಸ್ಪರ್ಧೆಗಳಲ್ಲಿ ಪ್ರಸಕ್ತವಾದಂತಹ ದಾಖಲೆಗಳನ್ನು ನೋಡೋದಾದ್ರೆ 100 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ವಿಶ್ವ ದಾಖಲೆಯನ್ನ ಮಾಡಿದಂತವರು ಅಮೆರಿಕದ ಕೆಂಡ್ರಾ ಹ್ಯಾರಿಸನ್ ರವರು. ಹಾಗೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 2012ರಲ್ಲಿ ಆಸ್ಟ್ರೇಲಿಯಾದ ಸ್ಯಾಲಿ ಪಿಯರ್ಸನ್ ಇವರು ಈ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ದಾಖಲೆಯನ್ನ ಮಾಡಿದ್ರೆ, ರಾಷ್ಟ್ರ ಮಟ್ಟದ ದಾಖಲೆಯನ್ನ ಭಾರತದ ಅನುರಾಧ ಬಿಸ್ಟಾಲ್ ರವರು 2002ರಲ್ಲಿ ಮಾಡ್ತಾರೆ. ಹಾಗೆ ರಾಜ್ಯ ಮಟ್ಟದ ದಾಖಲೆಯನ್ನ ಕರ್ನಾಟಕದ ಜಿ ಪ್ರಮಿಳಾ ಅವರು 2000ನೇ ಇಸ್ವಿನಲ್ಲಿ ಈ ದಾಖಲೆಯನ್ನ ಮಾಡ್ತಾರೆ. ಹಾಗೆ 20 ವರ್ಷದೊಳಗಿನವರ ಬಾಲಕಿಯರ ವಿಭಾಗದಲ್ಲಿ 1998ರಲ್ಲಿ ಕರ್ನಾಟಕದ ಬಿ ಪೂನಂ ರವರು ಮಾಡಿದ್ರೆ, 18 ವರ್ಷ ಒಳಗಿನವರ ಬಾಲಕಿಯರ ವಿಭಾಗದಲ್ಲಿ ಕರ್ನಾಟಕದ ಮೇಘನಾ ಶೆಟ್ಟಿ ಅವರು 2012ರಲ್ಲಿ ದಾಖಲೆಯನ್ನ ನಿರ್ಮಿಸ್ತಾರೆ. ಹಾಗೆ ಪಲ್ಲವಿ ಸುಕುಮಾರ್ ರವರು 16 ವರ್ಷ ಒಳಗಿನವರ ಬಾಲಕಿಯರ ವಿಭಾಗದಲ್ಲಿ 2005ರಲ್ಲಿ ದಾಖಲೆಯನ್ನ ನಿರ್ಮಿಸ್ತಾರೆ. ಹಾಗೆ ಮಹಿಳೆಯರ ಅಡೆತಡೆ ಓಟದ 400 ಮೀಟರ್ ಅಡೆತಡೆ ಓಟದ ಒಂದು ದಾಖಲೆಯನ್ನ ನೋಡೋದಾದ್ರೆ, ವಿಶ್ವ ಮಟ್ಟದ ದಾಖಲೆ ರಷ್ಯಾದ ಯುವಿವ್ ಪೆಂಚಿನ್ಕಿನಾ ರವರು 2003ರಲ್ಲಿ ಒಂದು ವಿಶ್ವ ದಾಖಲೆಯನ್ನ ಮಾಡಿದ್ರೆ, 2008ರಲ್ಲಿ ಒಲಿಂಪಿಕ್ ದಾಖಲೆಯನ್ನ ಜಮೈಕಾದ ಮಲೈನೆ ವಾಕರ್ ಅವರು ಮಾಡ್ತಾರೆ. ಹಾಗೆ ರಾಷ್ಟ್ರ ಮಟ್ಟದ ದಾಖಲೆಯನ್ನ 1984ರಲ್ಲಿ ಪಿ.ಟಿ. ಉಷಾ ಅವರು ಮಾಡ್ತಾರೆ. ಇನ್ನು ರಾಜ್ಯ ಮಟ್ಟದ ದಾಖಲೆಯನ್ನ 1996ರಲ್ಲಿ ನಮ್ಮ ಕರ್ನಾಟಕದ ಎ.ಕೆ. ಆಶಾ ಅವರು ಮಾಡ್ತಾರೆ. ಹಾಗೆ 20 ವರ್ಷ ಒಳಗಿನವರ ಬಾಲಕಿಯರ ವಿಭಾಗದಲ್ಲಿ ಅರ್ಪಿತಾ ಎಂ ಇವರು 2012ರಲ್ಲಿ ದಾಖಲೆಯನ್ನ ಮಾಡಿದ್ರೆ, ಇನ್ನ 18 ವರ್ಷದೊಳಗಿನವರ ಬಾಲಕಿಯರ ವಿಭಾಗದಲ್ಲಿ ಶಿಲ್ಪಾ ಮಗಲದ ಇವರು 2005ನೇ ಇಸ್ವಿನಲ್ಲಿ ಒಂದು ದಾಖಲೆಯನ್ನ ಮಾಡ್ತಾರೆ. ಇಷ್ಟು ನಮಗೆ ಈ ವಿವಿಧ ಹಂತಗಳಲ್ಲಿ ನಡೀತಕ್ಕಂತಹ ಕ್ರೀಡಾ ಸ್ಪರ್ಧೆಗಳಲ್ಲಿ, ಅಡೆತಡೆ ಓಟ ಸ್ಪರ್ಧೆಗಳಲ್ಲಿ ದಾಖಲೆಯನ್ನ ಮಾಡಿದಂತಹ, ಇದು ನಾನು ಈಗ ನಿಮಗೆ ತಿಳಿಸಿರ್ತಕ್ಕಂಥದ್ದು 2016ಕ್ಕಿಂತ ಹಿಂದಿನ ದಾಖಲೆ. ಪ್ರಸ್ತುತ ದಾಖಲೆಯನ್ನ ನಿಮಗೆ ಕೊಡ್ತಕ್ಕಂಥ ಚಟುವಟಿಕೆಯಲ್ಲಿ ತಿಳಿಸ್ತಾ ಇದ್ದೇನೆ. ಮಕ್ಕಳೇ, ನೀವೆಲ್ಲರೂ ಕೂಡ 2016ರಿಂದ ಈಚೆಗೆ ಮಾಡಿದಂತಹ ಹೊಸ ದಾಖಲೆಗಳನ್ನ ನೀವು ಒಂದು ಅಂತರ್ಜಾಲದ ಸಹಾಯದಿಂದ ಅಥವಾ ಬೇರೆ ಒಂದು ಮಾರ್ಗವನ್ನ ನೀವು ಅನುಸರಿಸಿಬಿಟ್ಟು ಈ ಒಂದು ಪಟ್ಟಿಯನ್ನ ತಯಾರಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತಿನ ಗೃಹ ಪಾಠದಲ್ಲಿ ನಿಮಗೆ ನೀಡತಕ್ಕಂತಹ ಪ್ರಶ್ನೆಗಳು ಈ ರೀತಿಯಾಗಿದೆ. ಖಾಲಿ ಬಿಟ್ಟಿರುವ ಸ್ಥಳಗಳನ್ನ ತುಂಬಿರಿ. ಅದರಲ್ಲಿ 1ನೆಯ ಪ್ರಶ್ನೆ, ಪಿ.ಟಿ. ಉಷಾ ಅವರನ್ನ ಡ್ಯಾಶ್ ಹೆಸರಿನಿಂದ ಕರೀತಾ ಇದ್ರು. ಇನ್ನು 2ನೆಯ ಪ್ರಶ್ನೆ, ಜಾನ್ ಅಕಿಬುವಾ ಡ್ಯಾಶ್ ಮೀಟರ್ ಹರ್ಡಲ್ಸ್ ಓಟದಲ್ಲಿನ ಒಲಿಂಪಿಕ್ ದಾಖಲೆಯನ್ನ ಸ್ಥಾಪಿಸಿದ ಕ್ರೀಡಾಪಟು. ಹಾಗೆ 3ನೆಯ ಪ್ರಶ್ನೆ, ಎಡ್ವಿನ್ ಮೋಸೆಸ್ ಹೆಚ್ಚು ದಾಖಲೆಗಳನ್ನು ಡ್ಯಾಶ್ ಮಟ್ಟದಲ್ಲಿ ಮಾಡಿದ ಕ್ರೀಡಾಪಟು. ಹಾಗೆ ಪ್ರಶ್ನೆಗಳನ್ನ ಈಗ ಹೇಳ್ತಾ ಇದ್ದೀನಿ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸತಕ್ಕಂತಹ ಪ್ರಶ್ನೆಗಳು. ಅಡೆತಡೆಯ ಅಗಲ ಎಷ್ಟು? ಇನ್ನ 2ನೇ ಪ್ರಶ್ನೆ, ಹರ್ಡಲ್ಸಿನ ತೂಕ ಎಷ್ಟು? 3ನೆಯ ಪ್ರಶ್ನೆ, 14 ವರ್ಷದೊಳಗಿನ ಬಾಲಕ ಬಾಲಕಿಯರಿಗೆ
ನಡೆಸಲಾಗುವ ಹರ್ಡಲ್ಸ್ ಸ್ಪರ್ಧೆಯ ದೂರವೇನು? ಹಾಗೆ 4ನೇ ಪ್ರಶ್ನೆ, ಮಹಿಳೆ ಮತ್ತು ಪುರುಷರಿಗೆ ನಡೆಸುವ ಹರ್ಡಲ್ಸ್ ಸ್ಪರ್ಧೆಯ ದೂರವನ್ನು ತಿಳಿಸಿ. 5ನೇ ಪ್ರಶ್ನೆ, PT ಉಷಾ ಪೂರ್ಣ ಹೆಸರನ್ನು ತಿಳಿಸಿ. ವಿದ್ಯಾರ್ಥಿಗಳೇ, ನಿಮಗೆ ಕೊಟ್ಟಿರುವಂತಹ ಗೃಹಪಾಠವನ್ನ ಸರಿಯಾಗಿ ನಿರ್ವಹಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಆನ್ಲೈನ್ ತರಗತಿಗೆ ಮುಕ್ತಾಯವನ್ನ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. So here's your lineup for the men's 400-meter hurdles. British representation, world champion in 2011, Di Green. But you got your fast athletes here in 2 and 8 from the United States and Jamaica. So Ansett White of Jamaica starts in lane number 8, the Jamaican champion, 3 times in a row now, 48.80 seconds this season. He'll start in the wide outside lane 8. Victor Corella of France, a former European junior champion, will start in 7, still just 20 years old, 49.39 seconds. That's what he's run this season. Then there'll be a big London Stadium roar for Di Green. Second on the UK all-time list, 47.84 back in London 2012. The world champion back in 2011, back in big international competition. Patryk Dobek of Poland in 5, World Championship finalist in 2015. Joshua Abuaku of Germany, 22 years old now, European Junior silver medalist 3 seasons ago, 51.29 this season. Lindsay Haincom of South Africa, sub 50 seconds, 49.17 this year. Just over 49 seconds at his best 2 years ago. And then the fastest in the field this year, Kenny Selman of the USA, the US champion. 48.12 seconds he ran last month in Tracktown, USA, Eugene. So the 2 fastest on opposite ends of this field in lane 2 and 8. Selman in the USA for 2, White of Jamaica in 8, Green of Great Britain and Northern Ireland in 6. 2 athletes have run under 49 seconds this season in the field. They start in lanes 2 and 8. The men's 400-meter hurdle, Selman, Haincom, Abuaku, Dobek, Green, Corolla and White. 10 3-foot barriers with a 40-meter runoff at the finish. Who's going to pick up the 8 points here for their team? Can the USA continue stretching out their lead here in this World Cup event? So it's a good start, a 45-meter run into the first hurdle. Selman's gone off well in lane number 2 as expected, as has White the Jamaican in lane number 8. Green of Great Britain and Northern Ireland steady in the centre of your shot, but look at Kenny Selman of the United States, but he's rising just a fraction behind White of Jamaica in 8. It's the Jamaican that leads round the top bend. The long 6'2" levers of Ansett White, the Jamaican, rising first into the home straight. Selman in lane number 2, Green in lane number 6, Dobek of Poland in 5. But into the home straight, it's Jamaica leading the USA. But keep an eye on the Polish athlete, Dobek. Oh, a massive mistake by the Jamaican, he's out of it. Kenny Selman, the USA, 48.97. Just dips to take the victory from lane number 2. And the mistake on hurdle 10, the last 40-meter run in there for Ansett White of Jamaica, must have been horrible. Well, that will possibly prove very costly for the Jamaicans. That stumble from Ansett White allowed Di Green to move past him and take 3rd place. Britain just ahead of Jamaica in the overall standings. He's got to be so angry with himself, the Jamaican. The 5th placer at the Olympic Games was vying for the win, although I think Selman was finishing so strongly. He was way back at 200 metres, and even around the crown of the bend, Selman had a lot of work to do here. Look, he's 2 or 3 metres down here at the final barrier, or the penultimate barrier, I should say. But there is White, that foot, the toe, just gets under the top of the barrier, and that is so often fatal. Did well to stay on his feet. Very nearly caught by the
Paul Dobek, who is a good athlete. He's run 48.4 was Selman, but goodness me, maximum points for the USA once again, and that there from White so nearly took him right down. Well, under 49 seconds again for Kenny Selman. Patrick Dobik, 49.02 in second. Selman wins with 48.97. Di Green, 49.48. Good points, but look at this. Oh, he never even got close to clearing the 10th barrier. He didn't impede anybody on his inside. So we remain and wait to see if the result stands. But he was so far ahead of those inside him. But Selman, 48.97, 8 more points for the American team. So confirmation then, more points for the American team. Kenny Selman, 48.97. Poland pick up points, so as do Great Britain and Northern Ireland, but Ansett White threw points away, unfortunately, for the Jamaican team there. Finishes fourth. එවකට උගන්ඩාවේ ජාතික මලලු ක්‍රීඩා පුහුණුකරු ලෙස පත්වා බ්‍රිතාන්‍ය ජාතිකයෙකු හේතුවෙන්. It was pleasing really that all the good athletes had expectations of going to an Olympic Games. That they don't understand how big an Olympic Games is or how good you have to be to get there. And he aspired to going and frankly just wasn't good enough. පළමුවරට 1970 වසරේදී පොදුරාජ්‍ය මණ්ඩලයේ තරගාවලියේදී අපගේ කතානායක ජෝන් මීටර 400 කඩලුමතින් දිවීමේ තරගයට සහභාගී වුණා. එහිදී ඔහුට සිව්වැනි ස්ථානයෙන් සෑහීමකට පත්වීමට සිදුවුවද පළමුවරට අප්‍රිකානු ජාතිකයෙක් එම ඉසව්ව තත්පර 50ට අඩුවෙන් නිම කිරීම ගැන බොහෝ දෙනා කතා බහ කළා. එය ඔහුට වඩාත් කැපවීමෙන් පුහුණුවීමට එක් කළේ දැඩි උනන්දුවක්. සෑම දිනකම මීටර 600 බැගින් කඩලුමතින් දිවීම. නිකම්ම නොවේ. රාත්තල් 25ක්ද බර ජැකට්ටුවක්ද සමගින්. That was it. Every day, building stamina. He's got back-to-back 600s. In a swift time, backed up after 10 minutes, another 2 sets of 600s with a 25-pound jacket on. And hold on, I'm not finished. Mate, I'm talking to you and you do not know what that is. That is a man killer. The police... එය 1972 වසරේ අමරිකානු අප්‍රිකානු ක්‍රීඩාවලදී ජෝන් අකිබුවාට රන් පදක්කම ගෙන දුන්න අතර නව බලාපොරොත්තුවක් දෙක් කළා. 49 seconds flat. Ranked 6th fastest ever in the world. Effectively buried. I was asked how I felt about my time and what I would like to do in the future. I said for sure I would... බොහෝ දෙනා අපේක්ෂා කළ පරිදි 1972 මියුනිච් ඔලිම්පික් තරගාවලියේදී ඔහු මූලික වටේ සහ අවසන් පූර්ව තරග පහසුවෙන් ජයගත්තා. And Aki Bure spells out the danger to David Hemry. නමුත් අවසන් තරගයේදී ඔහුට හිමි වූයේ ධාවනයට දුෂ්කර පළමු මංතිරුව. ඔහුට ඉදිරියෙන් ඉසව්වේ ලෝක සහ ඔලිම්පික් වාර්තා හිමිකරු ඩේවිඩ් හෙමරි ධාවනයේ යෙදුණා. It really comes down to physics. When you run around a turn at a high rate of speed, the only thing that's forcing you to make the turn is the pressure that you're putting on your outer leg to continue to make you turn. So you're turning on every step. It takes a lot more force to make that turn because you're traveling at a higher speed and the radius is shorter, so you burn more energy. He probably felt that he was disadvantaged and knew that he had to run a very tight race. It's a good start. And it's Ralph Mann going particularly hard with Hemry now beginning to cut him back. And it's Hemry still leading. Aki Bure on the inside is getting left behind a little bit. And Hemry with a clear lead now, with Aki Bure coming on the inside. Aki Bure coming on the inside. 2 hurdles to go, and Aki Bure and Uganda's coming, and so too is Ralph Mann. It's the last barrier, and Aki Bure leads from Hemry. The last one to go, and the African's going to win it. Hemry in second place, and Ralph Mann finding for the silver. Aki Bure wins, and the new world record, taken the distance into a new era. Aki Bure, uninhibited, hurdling on both legs, sees he's got the world record, and he's put Hemry's 4-year-old Olympic and world record out of the books. And he wants to go on a lap of honour, and he's ignoring the officials who want him to go back. But enjoy. ජෝන් අකිබුවාගේ විශ්වාසය
තත්පර 48ට අඩුවෙන් මෙම ඉසව්ව නිම කළ ලොව පළමුවෙන්නා බවට පත්වීමට අවශ්‍ය ශක්තිය ඔහු වෙත ගෙන ආවා. මීටර 800කට අඩු ඉසව්වක රන් පදක්කමක් දිනූ පළමු අප්‍රිකානුවා බවට ජෝන් අකිබුවා පත් වුණේ. ඉතිහාසයේ පළමු ඔලිම්පික් රන් පදක්කමද උගන්ඩාවට හිමි කර දෙමින් 400 meters gold medal and new world record figures going to John Akibua of Uganda. The first world record to be broken in this 1972 track and field program. පසුව එරට පාලකයා වූ ඉඩි අමින්ගේ උදහසට ලක්වීමෙන් අකිබුවා කෙන්යාවට පලා යාමත් සමග ඔහුගේ ක්‍රීඩා දිවියේ අඳුර රජයන්නට වුණා. අමින්ගේ මරණයත් සමග යළිත් අකිබුවා උගන්ඩාවට පැමිණි නමුත් ඔහු ක්‍රීඩකයෙකු ලෙස තරඟ කළේ නැහැ. 1994 වසරේදී යන්තමින් 47 වැනි වියට එළඹෙත්ම සිය ජීවිත ගමන අවසන් කළද ජෝන් අකිබුවා යනු මීටර 400 කඩලුමතින් දිවීමේ ඉතිහාසය අලුත් කළ අයෙකු ලෙස ක්‍රීඩා ලෝලීන්ගේ හදවත් තුළ තවදුරටත් රැඳී පවතිනවා. Demonstrating the sport of form he's on the show. This is the start of the Olympic season. Akibua is looking a bit special.